ಮನೆಗೆ ಹೋಗ್ತಾರೆ. ಏನಕ್ಕೆ ಹೋಗ್ತಿದ್ಯಾ? ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬದಲ್ಲಂತೂ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕಬ್ಬು, ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕಿತ್ತಳೆ ಎಣ್ಣೆ ಕಾಣುತ್ತೆ. ನಾನು ಹಿಂದಿನ ದಿನನೇ ಆದಷ್ಟು ದೇವ್ರ ಮನೆದು ಮತ್ತು ರಂಗೋಲಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಾನು ಮೊದಲು ಕಡಲೆಕಾಯಿ ಮತ್ತು ಗೆಣಸು ಬೇಯಿಸ್ಕೊಂಡೆ. ನಾನು ಗೆಣಸಿಗೆ ಉಪ್ಪು ಹಾಕ್ಕೊಳ್ಳೋದಿಲ್ಲ, ನಂಗೆ ಅದರಲ್ಲಿರೋ ಸಿಹಿನೇ ಇಷ್ಟ ಆಗುತ್ತೆ. ನಾನು ಇಲ್ಲಿ ಸಿಹಿ ಪೊಂಗಲ್ ಕೂಡ ಮಾಡಿಕೊಂಡೆ. ನಾನು ಸಿಹಿ ಪೊಂಗಲ್ಲಿಗೆ ಕೊಬ್ಬರಿ ಮತ್ತು ಕಾಯಿ ಎರಡನ್ನೂ ಉಪಯೋಗಿಸಿದ್ದೀನಿ. ಚಿಲ್ಕವರೆ ಕಾಳು ಸಾರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಚಿಲ್ಕವರೆ ಕಾಳು ಸಾರನ್ನ ರುಬ್ಬಿ ಮಾಡೋದಿಲ್ಲ, ಹಾಗೆ ಡೈರೆಕ್ಟಾಗಿ ಪುಡಿ ಹಾಕಿ ಮಾಡ್ತಾರೆ. ನಮಗೆಲ್ಲ ಅದೇ ಇಷ್ಟ ಆಗುತ್ತೆ, ಆದ್ದರಿಂದ ಅದೇ ರೀತಿ ಮಾಡಿದ್ದೆ. ನಾನು ಇಲ್ಲಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು ಬೆಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಅಮ್ಮ ಮನೆಯಿಂದನೇ ಕೊಟ್ಟು ಕಳಿಸಿದ್ರು. ಮುಂದೆ ಇಲ್ಲಿ ಹೇಗೆ ನಾವು ಹಬ್ಬನ ಆಚರಿಸ್ತೋ ಮತ್ತು ನನ್ನ ಮಗಳದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಇಲ್ಲಿ ಸ್ವೀಟ್ ಪೊಂಗಲ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಹೋಗ್ತಿದ್ಯಾ? ಅಣ್ಣನ ಮನೆಗೆ ಎಳ್ಳು ಬೀರಕ್ಕೆ ಹೋಗಿದ್ದು. ಅಣ್ಣನ ಮಗಳಿಗೆ ಎಳ್ಳು ಬೀರ್ತಾ ಇದ್ದಾಳೆ. ಅದಕ್ಕೆ ಇಬ್ರಿಗೂ ಆರತಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.